ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ರಬೇಕಾ ಸುಮಂತ್. ಇದೀಗ ಮುಖ್ಯಾಂಶಗಳು. ನಗರದ ಲಾಡ್ಗೇರಿ ಹಿರೇಮಠ್ ಸಂಸ್ಥಾನದಲ್ಲಿ ನವರಾತ್ರಿ ನಿಮಿತ್ತ ಮಾತೆ ಭವಾನಿ ದೇವಿಗೆ ಡಾಕ್ಟರ್ ಸಚಿನ್ ಗುದ್ಗೆ ಹಾಗೂ ಪತ್ನಿ ಡಾಕ್ಟರ್ ಶಾರದಾ ಗುದ್ಗೆ ಅವರಿಂದ ವಿಶೇಷ ಪೂಜೆ. ಚಿಟ್ಟಾ ರಸ್ತೆ ಮಾರ್ಗದಲ್ಲಿರುವ ಶಿವಾಜಿನಗರದಲ್ಲಿ ಶಿವಾಜಿನಗರ ಗೆಳೆಯರ ಬಳಗದ ವತಿಯಿಂದ ದೇವಿ ಮೂರ್ತಿ ಪ್ರತಿಷ್ಠಾಪನೆ, ನವರಾತ್ರಿ ಉತ್ಸವ ಆಯೋಜನೆ. ಅಕ್ಟೋಬರ್ 11ರಂದು ಸಿದ್ದಿ ಸೀರೆ ಚಿತ್ರ ರಾಜ್ಯಾದ್ಯಂತ ಭರ್ಜರಿಯಾಗಿ ಬಿಡುಗಡೆ. ಹೆಚ್ಚಿನ ಸಂಖ್ಯೆಯಲ್ಲಿ ಚಿತ್ರ ನೋಡಿ ಪ್ರೋತ್ಸಾಹಿಸುವುದಾಗಿ ಚಿತ್ರತಂಡದ ಮನವಿ. ಜಿಲ್ಲೆ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ವಿಜಯದಶಮಿ ಅಂಗವಾಗಿ ವಿಜೃಂಭಣೆಯಿಂದ ದೇವಿ ಪ್ರತಿಷ್ಠಾಪನೆ ಹಾಗೂ ದೇವಿ ಮೂರ್ತಿಯ ಭವ್ಯ ಮೆರವಣಿಗೆ. ವಾರ್ತೆ ವಿವರ. ನಗರದ ಲಾಡ್ಗೇರಿ ಹಿರೇಮಠ್ ಸಂಸ್ಥಾನದ ನವರಾತ್ರಿ ನಿಮಿತ್ತ ಮಾತೆ ಭವಾನಿ ದೇವಿಗೆ ನಗರದ ಗುದ್ಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸಚಿನ್ ಚಂದ್ರಕಾಂತ್ ಗುದ್ಗೆ ಹಾಗೂ ಪತ್ನಿ ಡಾಕ್ಟರ್ ಶಾರದಾ ಸಚಿನ್ ಗುದ್ಗೆ ಅವರು ಲಾಡ್ಗೇರಿ ಹಿರೇಮಠ್ ಪೂಜಾ ಗಂಗಾಧರ್ ಶಿವಾಚಾರ್ಯ ಸ್ವಾಮಿಗಳ ನೇತೃತ್ವದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಮಾತೆ ಭವಾನಿ ದೇವಿಗೆ ಪೂಜೆ ಸಲ್ಲಿಸಿದ ಗುದ್ಗೆ ದಂಪತಿಗಳಿಗೆ ಲಾಡ್ಗೇರಿ ಹಿರೇಮಠ್ ಸಂಸ್ಥಾನದ ವತಿಯಿಂದ ಸನ್ಮಾನಿಸಿ ಆಶೀರ್ವದಿಸಲಾಯಿತು. ಬೇದನಗರದ ಲಾಡ್ಗೇರಿ ಹಿರೇಮಠ ಸಂಸ್ಥಾನದಲ್ಲಿ ನವರಾತ್ರಿ ಉತ್ಸವ ನಿಮಿತ್ತವಾಗಿ ಮಾತೆ ಭವಾನಿ ದೇವಿಗೆ ಗುದ್ಗೆ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸಚಿನ್ ಚಂದ್ರಕಾಂತ್ ಗುದ್ಗೆ ಹಾಗೂ ಪತ್ನಿಯಾಗಿರುವ ಡಾಕ್ಟರ್ ಶಾರದಾ ಸಚಿನ್ ಗುದ್ಗೆ ಅವರು ವಿಶೇಷ ಪೂಜೆ ನೆರವೇರಿಸಿ ಬಳಿಕ ಆಶೀರ್ವಾದವನ್ನು ಪಡೆದುಕೊಂಡು ಡಾಕ್ಟರ್ ಸಚಿನ್ ಗುದ್ಗೆ ಅವರು ಮಾತನಾಡಿದರು. ನವರಾತ್ರಿ ಉತ್ಸವವು ಎಲ್ಲರಿಗೂ ಶುಭವನ್ನು ತರಲಿ, ದೇವಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ನೀಡಲಿ. ನವರಾತ್ರಿ ನಿಮಿತ್ತ ಹಲವು ಭಕ್ತಾದಿಗಳು 9 ದಿವಸಗಳ ಕಾಲ ಉಪವಾಸವನ್ನು ಕೈಗೊಂಡು ದೇವಿಯ ಆರಾಧನೆಯನ್ನು ಮಾಡುತ್ತಾರೆ. ದೇವಿಯ ಕೃಪೆ ಎಲ್ಲರಿಗೂ ಒದಗಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಲಾಡ್ಗೇರಿ ಹಿರೇಮಠದ ಪೂಜ್ಯ ಗಂಗಾಧರ ಶಿವಾಚಾರ್ಯರು, ಡಾಕ್ಟರ್ ಶಾರದಾ ಸಚಿನ್ ಗುದ್ಗೆ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಶ್ರೀಕಾಂತ ಸ್ವಾಮಿ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ಮತ್ತು ಡಾಕ್ಟರ್ ಶಾರದಾ ಗುದ್ಗೆ ಬಹಳ ಪ್ರಸಿದ್ಧ ವೈದ್ಯರು. ಇಲ್ಲಿ ಇವರು ಇವತ್ತು ಇಲ್ಲಿಯ ಒಂದು ಪ್ರಾರ್ಥನೆ ಬಗ್ಗೆ ಯಾರಾದರೂ ಆ ಸಮಸ್ಯೆ ಇದ್ರೆ 10ನೇ ತಾರೀಕಿಗೆ ಸರಿಯಾಗಿ ಅಂತಂದ್ರೆ ಅವರ ಪ್ರಾರ್ಥನೆ 10 ಗಂಟೆಯಿಂದ 3 ಗಂಟೆಯವರೆಗೆ 10 ಗಂಟೆಯಿಂದ 3 ಮಾಡ್ತಿರುವುದು ಬಹಳ ಸಂತೋಷದ ವಿಷಯ ಆಗಿದೆ. ಅದಕ್ಕೆ ಇಲ್ಲಿ ಇವತ್ತು ಈ ಶ್ರೀಮಠದಿಂದ ದಂಪತಿಗಳಿಗೆ ಶುಭಾಶಯ ಮಾಡಿದ್ದಾರೆ. ಇವತ್ತು ಈ ಸಂಭ್ರಮದಲ್ಲಿ ನಮಗೆ ನವರಾತ್ರಿಯ ಈ ಒಳ್ಳೆಯ ಸಮಯದಲ್ಲಿ ನಮಗೆ ಶ್ರೀಗಳು ನಮ್ಮ ತಮ್ಮ ಆಶ್ರಮಕ್ಕೆ ಕರೆದಿದ್ದಾರೆ. ಕರೆದಿ ನಮಗೆ ಸನ್ಮಾನ ಮಾಡಿದ್ದು ನಮಗೆ ಬಹಳ ಅಪಾರ ನಮಗೆ ಕೃತಜ್ಞತೆಗಳು ಶ್ರೀಗಳಿಗೆ. ಈ ನವರಾತ್ರಿ ಉತ್ಸವದಿಂದ ದೇವಿಯ ಆಶೀರ್ವಾದ ನಮಗಂತೂ ಬಿಟ್ಟು ಎಲ್ಲ ಜನರಿಗೂ, ನಮಗೂ ಆಗಲಿ ಜನರಿಗೂ ಆಗಲಿ ಎಲ್ಲರದು ಒಳ್ಳೆಯದಾಗಲಿ, ಎಲ್ಲರದು ಜನ ಸುಖ ಸಮೃದ್ಧಿ ಚೆನ್ನಾಗಾಗಲಿ, ಎಲ್ಲರೂ ಒಳ್ಳೆಯದಾಗಲಿ ಅಂತ ಒಂದು ಈ ಮೂಲಕ ನಾನು ಬೇಡ್ಕೊಳ್ತಾ ಇದ್ದೀನಿ ತಾಯಿಗೆ. ಈ ನವರಾತ್ರಿ ಉತ್ಸವ ಮುಖಾಂತರ
ಶ್ರೀಗಳು ನಮ್ಮನ್ನು ಕರೆದು ನಮಗೆ ಸನ್ಮಾನ ಮಾಡಿದ್ದಕ್ಕೆ ನಾನು ಭಾಳ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ಈ ಚಾನೆಲ್ ಮುಖಾಂತರ. ಇದೇ ರೀತಿ ಈ 9 ದಿವಸ ಏನು ನವರಾತ್ರಿದ ಪ್ರೋಗ್ರಾಮ್ ಇರುತ್ತೆ, ಇವತ್ತು ನಾಳೆ ಇದ್ರದ್ದು ಕೊನೆಯ ದಿವಸ. ಈ 9 ದಿವಸ ಭಾಳಷ್ಟು ಜನ ಕಷ್ಟಪಟ್ಟು ಉಪವಾಸ ಹಿಡಿದು ದೇವಿಯನ್ನು ಪೂಜಿಸುತ್ತಾರೆ. ಮತ್ತು ನಾಳೆ ಬೀದರ್ನ ಎಲ್ಲ ಕಡೆಯಿಂದ ದೇವಿಗಳು ಇಲ್ಲಿ ಮೆರವಣಿಗೆ ಕರ್ಕೊಂಡು ಬರ್ತಾರೆ. ಅದೊಂದು ದೊಡ್ಡ ಕಾರ್ಯಕ್ರಮ ಈ ಜಗದಲ್ಲಿ ಆಗುತ್ತೆ ಅಂದರೆ ನಮಗೆ ಭಾಳ ಹೆಮ್ಮೆಯ ಮಾತಿದೆ. ಇದೆಲ್ಲ ಯಾಕೆ ಆಗ್ತಾಯಿದೆ ಅಂದರೆ ಶ್ರೀಗಳ ಒಂದು ಅವರೊಂದು ಕಾರ್ಯಕ್ರಮ ಕಡೆಯಿಂದ ಅದು ಇಲ್ದರೆ ಈ ಥರ ಒಂದು ದೊಡ್ಡ ಇದರಲ್ಲಿ ಪ್ರೋಗ್ರಾಮ್ ಮಾಡೋದು ಭಾಳ ಡಿಫಿಕಲ್ಟ್ ಇದೆ. ಲಾಸ್ಟ್ ನಾನು ಏನು ಹೇಳ್ಬೇಕಂತಿದ್ರೆ, ತಾಯಿ ಆಶೀರ್ವಾದ ಎಲ್ಲರ ಮ್ಯಾಗಿರಲಿ, ಎಲ್ಲರೂ ಬೆಳೀಲಿ, ಎಲ್ಲರ ಸುಖ ಸಮೃದ್ಧಿ ಹೆಲ್ತ್ ಸರಿಯಾಗಿರಲಿ, ಎಲ್ಲರೂ ಶಾಂತಿವಾಗಿರಲಿ, ಇಷ್ಟೇ ಕೇಳೋಕೆ ಮಾತ್ರ. ದಸರಾ ಹಬ್ಬದ ಎಲ್ಲರಿಗೆ ಶುಭಾಶಯಗಳು. ಚಿಟ್ಟಾ ರಸ್ತೆ ಮಾರ್ಗದಲ್ಲಿರುವ ಶಿವಾಜಿನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಿವಾಜಿನಗರ ಗೆಳೆಯರ ಬಳಗದ ವತಿಯಿಂದ ವಿಜಯದಶಮಿ ಹಬ್ಬದ ಅಂಗವಾಗಿ ತಾಯಿ ಅಂಬಾಭವಾನಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ನವರಾತ್ರಿ ಉತ್ಸವ ಹಮ್ಮಿಕೊಳ್ಳಲಾಯಿತು. ಈ ನಿಮಿತ್ತ ದಿನಾಂಕ ಸೆಪ್ಟೆಂಬರ್ 29ರಿಂದ ಅಕ್ಟೋಬರ್ 8ರವರೆಗೆ ನಾನಾ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ದೂರಿಯಿಂದ ಜರುಗಿದವು. ಬೇದರ್ನ ಚಿಟ್ಟಾ ರಸ್ತೆ ಮಾರ್ಗದಲ್ಲಿರುವ ಶಿವಾಜಿನಗರದಲ್ಲಿ ಶಿವಾಜಿನಗರ ಗೆಳೆಯರ ಬಳಗ ವತಿಯಿಂದ ನವರಾತ್ರಿ ಉತ್ಸವವನ್ನು ಕೈಗೊಂಡಿದ್ದು, ಈ ಕುರಿತಾಗಿ ಮುಖಂಡರಾಗಿರುವ ಪ್ರಕಾಶ್ ಕನ್ನಾಳಿ ಅವರು ಮಾತನಾಡಿದರು. ಸತತ 7 ವರ್ಷಗಳಿಂದ ಶಿವಾಜಿನಗರದಲ್ಲಿ ಗೆಳೆಯರ ಬಳಗ ವತಿಯಿಂದ ದೇವಿಯನ್ನು ಪ್ರತಿಷ್ಠಾಪಿಸಿ ವಿಜೃಂಭಣೆಯಿಂದ ನವರಾತ್ರಿ ಉತ್ಸವವನ್ನು ಆಚರಣೆ ಮಾಡುತ್ತೇವೆ. ಈ ನಿಮಿತ್ತವಾಗಿ 9 ದಿವಸಗಳ ಕಾಲ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಜನಪದ, ಸಂಗೀತ, ಭಜನಾ ಸೇರಿದಂತೆ ಪ್ರತಿ ದಿವಸವೂ ಒಂದೊಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ಬಡಾವಣೆಯ ನಿವಾಸಿಗರಾಗಿರುವ ಸಂಜು ರೆಡ್ಡಿ ಅವರು ಮಾತನಾಡಿ, ವಿಜಯದಶಮಿ ಹಬ್ಬದ ನಿಮಿತ್ತವಾಗಿ ದೇವಿಯ ಪ್ರತಿಷ್ಠಾಪನೆಯನ್ನು ಮಾಡಿ 9 ದಿವಸಗಳ ಕಾಲ ಹಲವು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ಅದರಂತೆ ಶ್ರೀಮತಿ ಉಮಾದೇವಿ ಅವರು ಕೂಡ ಮಾತನಾಡಿದರು. ಈ ಸಂದರ್ಭದಲ್ಲಿ ಶಿವಾಜಿನಗರ ಗೆಳೆಯರ ಬಳಗದ ಮುಖಂಡರು, ಸದಸ್ಯರು, ಪದಾಧಿಕಾರಿಗಳು, ಅದರಂತೆ ಬಡಾವಣೆಯ ಹಲವು ಗಣ್ಯರು, ಮುಖಂಡರು ಪಾಲ್ಗೊಂಡಿದ್ದರು. ನವರಾತ್ರಿ ಉತ್ಸವ ಹಾಗೂ ವಜ್ರಮಣಿದಿಂದ ಸತತ 7 ವರ್ಷದಿಂದ ಆಚರಣೆಯನ್ನು ಮಾಡುತ್ತಿದ್ದೇವೆ. ಹಾಗೂ ನಮ್ಮ ಓಣಿದಲ್ಲಿ ಗೆಳೆಯರ ಬಳಗ, ಶಿವಾಜಿನಗರ ಗೆಳೆಯರ ಬಳಗ ಅಂತ ಹಾಗೂ ಮತ್ತು ಹಿರಿಯರು, ಹನುಮಾನ್ ಮಂದಿರ ಸದಸ್ಯರು ಕೂಡ ಎಲ್ಲರೂ ಹಿರಿಯರು ಮತ್ತು ಸಣ್ಣವರು ಸೇರಿ ಈ ಬಳಗ ಕೂಡಿ ವಜ್ರಮಣದಿಂದ ಈ ಪ್ರೋಗ್ರಾಮನ್ನು ನಡೆಸ್ತಿದ್ದೀವಿ. ಹಾಗೆ ಮತ್ತು ಪ್ರತಿ ವರ್ಷಕ್ಕೆ 1ನೇ ಉತ್ಸವದಿಂದ ಶ್ರೀ ಶಿವಕುಮಾರ್ ಪಂಚಾಳ ಅವರ ಜಾನಪದ ಹಾಡುಗಳನ್ನು ಪ್ರೋಗ್ರಾಮನ್ನು ಇಟ್ಕೊಂಡಿದ್ದೇವೆ. ಅದನಂತರ ನೆಕ್ಸ್ಟು ಸಾಧುಘಟ್ ಮಹಾರಾಜ್ ಅವರ 2ನೇ ದಿವಸ ಅವರ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಅದನಂತರ 3ನೇ ದಿವಸ ಜಾದು ತುಕಾರಾಮ್ ಜಾದು ಅಂತ ಅವರು ಪ್ರೋಗ್ರಾಮ್ ಕೂಡ ಹಮ್ಮಿಕೊಂಡಿದ್ದೇವೆ. ಅದಾದ ನಂತರ ಜಾನಪದ ಘಟಕ ಅದರಿಂದ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೇವೆ ನಮ್ಮ ಜಾನಪದದಿಂದ. ಅದಾದ ನಂತರ ನೆಕ್ಸ್ಟು ಎಲ್ಲ ನಮ್ಮ ಓಣಿಯ ಮತ್ತು ಸಾಧುಘಟ್ ಮಹಾರಾಜು ಅವರ ಭಜನ ಮತ್ತು ಕೀರ್ತನವನ್ನು ಇಟ್ಟುಕೊಂಡಿದ್ದೇವೆ. ಅದಾದ ನಂತರ ನಮ್ಮ ಓಣಿಯ ಸಂಸ್ಕೃತಿ ಕಾರ್ಯಕ್ರಮ ಮಕ್ಕಳದು ಎಲ್ಲ ಇದೇ ಇಟ್ಕೊಂಡಿದ್ದೇವೆ. ಅದು ದಿವಸ ಬೆಳಗ್ಗೆ ಮತ್ತು ಸಾಯಂಕಾಲ ಪೂಜಾ, ನಮ್ಮ ಬೆಳಗ್ಗೆ ಪೂಜಾ ನಮ್ಮ ಜೋಶಿ ಸರ್ ಅಂತಿದ್ದಾರೆ, ಜೋಶಿ ಸರ್ ಪೂಜೆ ಮಾಡ್ಕೊಂಡಿದ್ದಾರೆ. ಸಾಯಂಕಾಲ ನಮ್ಮ ಕಿಟ್ಟು ಮಹಾರಾಜ್ ಅಂತ ಹಮ್ಮಿಕೊಂಡು ಇದೇ ಕಾರ್ಯಕ್ರಮ ದಿನನಿತ್ಯ ನಡೆಸ್ತಾ ಇದ್ದೇವೆ. ಅದಾದ ನಂತರ ನೆಕ್ಸ್ಟ್ ಕೊನೆಯ ದಿನ ಇವೆಲ್ಲ ಕೋಲಾಟ, ಭರತನಾಟ್ಯ ಇವೆಲ್ಲ ನಾಳೆ ಮೆರವಣಿಗೆ ದಿವಸ ಇದೆ, ನಾಳೆ ಎಲ್ಲ ಹಮ್ಮಿಕೊಂಡಿದ್ದೇವೆ. ಇದೇ ಪ್ರತಿ ವರ್ಷದಂತೆ ಇದೇ ವರ್ಷ ಅಂತ ಇಷ್ಟೇ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ನಾವು ನಡೆಸ್ತಾ ಇದ್ದೇವೆ. ಎಲ್ಲ ತಾಯಿ ಆಶೀರ್ವಾದ ಮಾಡಿಸ್ಕೊತಾ ಇದ್ದಾಳೆ, ನಾವು ಮಾಡ್ತಾ ಇದ್ದೇವೆ. ಇದೇ ಪ್ರತಿ ವರ್ಷಕ್ಕೆ ಎಲ್ಲ ಮುಂಜಾನೆ ಸಾಯಂಕಾಲ
ಮಹಾಪ್ರಸಾದ ಕೂಡ ಇಟ್ಕೊಂಡಿದ್ದೇವೆ. ಎಲ್ಲ ದೇವರದಿಂದ ಒಳ್ಳೆಯದಾಗಿದೆ. ಶಿವಾಜಿನಗರ ಬಡಾವಣೆಯವರಿಗೆ ಪ್ರತಿ ವರ್ಷಕ್ಕೆ ಇದೇ ವರ್ಷ ಬಿ ಕಂಟಿನ್ಯೂ ನಡೆಸ್ತಾ ಇದೆ. ಮುಂದೆ ದೇವರು ಚೆನ್ನಾಗಿ ಮಾಡ್ಕೋತಾ ಇದ್ದಾರೆ, ಚೆನ್ನಾಗಿ ನಾವು ಮಾಡ್ಕೋತೇನೆ ಹೋಗ್ತೇವೆ. ಇಷ್ಟೇ ನಾನು 4 ಮಾತು ಇಷ್ಟೇ. ಪ್ರಮುಖವಾದಂತಹ ಶಿವಾಜಿನಗರದ ಬಡಾವಣೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಾತೆ ದೇವಿಯ ಪ್ರತಿಷ್ಠಾಪನೆ. ಈ ಪ್ರತಿಷ್ಠಾಪನೆ ಸುಮಾರು 9 ದಿವಸ ನಡೆಯುವಂತಹ ಪ್ರತಿಷ್ಠಾಪನೆ. ಇದು 7ನೇ ವರ್ಷದ ಕಾರ್ಯಕ್ರಮ. ಈ ಕಾರ್ಯಕ್ರಮವು ಪ್ರತಿ ದಿವಸ ತನ್ನದೇ ಆದಂತಹ ಈ ದೇವಿ ಮಹಿಷಾಸುರನಿಯ ರಾಕ್ಷಸರ ವಧೆಯ ಕಾರಣಾಂತರ ಏನು ಮಹಾ ಇತಿಹಾಸ ಹೇಳಿಕೊಡುತ್ತಾ ಇದೆ. ಆ ಇತಿಹಾಸದ ಪ್ರಕಾರ ಪ್ರತಿ ದಿವಸ ತನ್ನದೇ ಆದಂತಹ ಪ್ರತಿಭೆಗಳು, ತನ್ನದೇ ಆದಂತಹ ಪ್ರೋತ್ಸಾಹಗಳು, ತನ್ನದೇ ಆದಂತಹ ಮಹಾಕಾರ್ಯಗಳು ನಡೆಯುವಂತಹ ಪ್ರಕ್ರಿಯೆ ನಡೀತಾ ಇದೆ. ಅದರಲ್ಲಿ ಮುಖ್ಯವಾಗಿ ಈ ವರ್ಷ ನಾವು ನಮ್ಮ ಶಿವಾಜಿನಗರದ ನಿವಾಸಿಗಳು ಏನು ಮಾಡ್ತಾ ಇದ್ದೇವೆ ಅಂತಂದ್ರೆ, ಒಂದು ದಿವಸ ಗಾನ ನೃತ್ಯ, ಒಂದು ದಿವಸ ಜಾನಪದ ಸಾಹಿತ್ಯ, ಒಂದು ದಿವಸ ತನ್ನದೇ ಆದಂತಹ ಪ್ರತಿಭೆಯ ಜಾದುಗಾರಿಕೆ, ಒಂದು ದಿವಸ ಈ ಶಿವಾಜಿನಗರದ ಮಕ್ಕಳ ಪ್ರೋತ್ಸಾಹದ ನಾಟ್ಯಗಳಿರ್ಬೋದು, ಗಾಯನಗಳಿರಬಹುದು, ಕಲೆಗಳಿರಬಹುದು, ಹಾಗೂ ತನ್ನದೇ ಆದಂತಹ ಪ್ರತಿಭೆಗಳನ್ನು ತೋರಿಸುವಂತಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಸಹಜವಾದಂತಹ ಅದ್ಭುತ ರೀತಿಯಾಗಿ ನಡೆಸಿಕೊಡ್ತಾ ಇದ್ದಾಳೆ ತಾಯಿ. ಹಾಗಾಗಿ ಈ ನಿವಾಸದ ಪ್ರತಿಯೊಬ್ಬರು ಒಂದೊಂದು ದಿವಸ ಮುಂಜಾನೆ ಮತ್ತು ಸಾಯಂಕಾಲ ಅನ್ನದಾಸೋಹ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಈ ಪ್ರತಿ ದಿವಸ ಬೆಳಗ್ಗೆ ಆರತಿ ಕಾರ್ಯಕ್ರಮ, ಸಾಯಂಕಾಲ ಆರತಿ ಕಾರ್ಯಕ್ರಮ, ಅದರಲ್ಲಿ 8ನೇ ದಿವಸದಲ್ಲಿ ನಡೆದಂತಹ ಒಂದು ಪ್ರಮುಖವಾದಂತಹ ಕಾರ್ಯಕ್ರಮ ಏನು ಅಂತಂದ್ರೆ, ನಮ್ಮ ನಿವಾಸಿ ಬಡಾವಣೆಯ ನಿವಾಸಿಗಳು ಮಕ್ಕಳಲ್ಲಿದ್ದಂತಹ ತಾಯಿಯ ಸ್ವರೂಪಗಳನ್ನು ಪಡೆದುಕೊಳ್ಳುವಂತಹ ಪ್ರಕ್ರಿಯೆ ಭಾಳ ಅದ್ಭುತವಾಗಿ ಮಹಿಳೆಯರು ನಡೆಸಿಕೊಂಡ್ರು. ಅಂತಹ ಒಂದು ಪ್ರಕ್ರಿಯೆ ಈ ಒಂದು ಶಿವಾಜಿನಗರದ ಬಡಾವಣೆಯಲ್ಲಿ ನಡೀತಾ ಇದೆ. ಇದು 7ನೇ ವರ್ಷದ ಕಾರ್ಯಕ್ರಮ. ಮುಂದೆ ಅದರ ಹಂತ ಇನ್ನೂ ಎಷ್ಟರ ಮಟ್ಟಿಗೆ ಏರಬಹುದು ಅಂಥೇಳಿ ನಮ್ಮ ನಿವಾಸಿಗಳು ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಕನಾಳೆ ಸರು, ಪರ್ವತಿರೆಡ್ಡಿ ಸರು, ಹಾಗೂ ಇನ್ನಿತರ ದುಮಲ್ ಸರು ಹಾಗೂ ಕಟ್ಕಂ ಸರು ಭಾಳ ಅದ್ಭುತವಾದಂತಹ ಈ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಈ ಓಣಿಯ ನಿವಾಸಿಯಾಗಿದ್ದು ಗೆಳೆಯರ ಬಳಗದ ವತಿಯಿಂದ ಹಾಗೂ ಈ ಶಿವಾಜಿನಗರದ ಗುರು ಹಿರಿಯರ ಹಾಗೂ ನಾವು ಮಹಿಳೆಯರು ಎಲ್ಲರೂ ಕೂಡಿಕೊಂಡು ಈ ನವರಾತ್ರಿ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತೇವೆ. ದಿನಾಲು 9 ದಿವಸ ಅನೇಕ ಕಾರ್ಯಕ್ರಮಗಳನ್ನು ನಡೆಯುತ್ತವೆ. ಅದರಲ್ಲಿ ಭಜನೆ, ಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳುತ್ತೇವೆ. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ಏನು ಸರ್, ಮಗಳಿಗೆ ಮದುವೆ ಫಿಕ್ಸ್ ಆಯ್ತಂತಲ್ಲ? ಹೌದು. ಒಡವೆ ಎಲ್ಲ ನಮ್ಮ ಅಂಗಡಿಯಲ್ಲ ಕೊಂಡ್ಕೊಂಡ ತಾನೆ? ಬೆಲೆ ಕಡಿಮೆ ಹಾಕ್ಲಿಕ್ಕೆ ಹೇಳ್ತೀನಿ, ಬಿಲ್ ಅಂತ ಬೇಡ, ಸುಮ್ಮನೆ ಟ್ಯಾಕ್ಸ್ ಕಟ್ಟಬೇಕು. ಅದು ನಾವು ಆಗ್ಲೇ ನಿರ್ಧಾರ ಮಾಡಾಯ್ತು, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನಲ್ಲೇ. ಅದು ದೊಡ್ಡ ಅಂಗಡಿ ಮೇಡಮ್, ಬಿಲ್ಲು ದೊಡ್ಡದಾಗೆ ಬರ್ತದೆ. ಅದರಲ್ಲಿ ದೊಡ್ಡ ಕಲೆಕ್ಷನ್, 3% ನಲ್ಲಿ ಶುರುವಾಗೋ ಮಜೂರಿ, ಬೈಬ್ಯಾಕ್ ಗ್ಯಾರಂಟಿ, ಲೈಫ್ ಲಾಂಗ್ ಫ್ರೀ ಮೇಂಟೆನೆನ್ಸ್, ಇನ್ಶೂರೆನ್ಸ್ ಎಲ್ಲಾನು ಇದೆ. ಮತ್ತೆ ಟ್ಯಾಕ್ಸ್ ಕಂಡಬಟ್ಟೆ ಮೇಡಮ್. ಬಿಲ್ ತಗೊಳ್ದೆ ಟ್ಯಾಕ್ಸ್ ಕಟ್ಟದೆ ಚಿನ್ನ ತಗೊಂಡ್ರೆ ಫ್ಯೂಚರ್ ನಲ್ಲಿ ದೊಡ್ಡ ರಿಸ್ಕ್. ನಮ್ಗದು ಬೇಡವೇ ಬೇಡ. ಇದು ನಾವು ನಮ್ಮ ಮಗಳಿಗೆ ಆಸೆಯಾಗಿ ತೆಕ್ಕೊಡೋ ಒಡವೆ, ಅದರಿಂದ ಯಾವ ಟೆನ್ಷನ್ ಬರಬಾರ್ದು. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಉಂಟು, ನಾನೇ ಹೋಗಿ ಬರ್ತೇನೆ ಆಯ್ತಾ? ಕಾಫಿ ಪರವಾಗಿಲ್ಲ. ಸರಿಯಾದ ಬಿಲ್ನೊಂದಿಗೆ ಚಿನ್ನ ಖರೀದಿಸಿ, ಅದರಿಂದ ನಿಮಗೆ ಸಿಗುತ್ತದೆ ನೆಮ್ಮದಿ ಮತ್ತು ಸುರಕ್ಷತೆ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್. ಬ್ರೇಕ್ನ ನಂತರ ಮತ್ತೆ ಸುದ್ದಿ ಸಮಯಕ್ಕೆ ಸ್ವಾಗತ. ನೈಜ ಘಟನೆಯನ್ನ ಆಧರಿಸಿ ನಿರ್ಮಾಣಗೊಂಡಿರುವ ಸಿದ್ದಿ ಸೀರೆ ಸಿನಿಮಾ ಅಕ್ಟೋಬರ್ 11ರಂದು ಇಡೀ ರಾಜ್ಯಾದ್ಯಂತ ತೆರೆ ಕಾಣಲಿದೆ. ಅತ್ತ ಕಲಾತ್ಮಕವೂ ಅಲ್ಲದ, ಕಮರ್ಷಿಯಲ್ ಕೂಡ ಅಲ್ಲದ ಸಿನಿಮಾ ಇದಾಗಿದೆ. ಇದೊಂದು ಸಂಪೂರ್ಣ ಗ್ರಾಮೀಣ ಹಿನ್ನೆಲೆಯ ಕಥಾಹಂದರದ ಸಂದೇಶವಿರುವ ಮನರಂಜನಾತ್ಮಕ ಸಿನಿಮಾ. ಒಬ್ಬ ಅಜ್ಜಿ ತನ್ನ ಮರಣದ ನಂತರ ಕೈಲಾಸ ಸೇರುವ ಆಸೆಯಿಂದ ಸ್ವಾಮಿಯೊಬ್ಬರ ಮಾರ್ಗದರ್ಶನದಂತೆ ಪಡುವ ಸಾಹಸದ ಕುರಿತು ಸಿನಿಮಾ ಮಾಡಿದ್ದಾರೆ. ಬ್ರಹ್ಮಾನಂದ ರೆಡ್ಡಿಯವರು ಇವರಿಗೆ ಸಾಥ್ ನೀಡಿದ್ದಾರೆ. KN ಕೃಷ್ಣಮೂರ್ತಿರಾವ್ ಅವರು ಚಲನಚಿತ್ರದ ಟ್ರೇಲರ್ ನೋಡಿದ ಬಳಿಕ ಚಿತ್ರದ ಕುರಿತಾಗಿ ಮಾತನಾಡಿದರು ಮತ್ತು ಕನ್ನಡ ಚಲನಚಿತ್ರದ ಖ್ಯಾತ ಕಲಾವಿದರು ಮಾತನಾಡಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದರು. ನಾನು ಒಂದಲ್ಲ ಒಂದಿನ
ಶಿವನ ಪಾದಕ್ಕೆ ಹೋಗೋದೇ ಅಲ್ವೇ? ಒಬ್ಬ ಎಂಥ ಸುದ್ದಿ! ಹಲವಾರು ಪ್ರಶಸ್ತಿಗಳನ್ನು ಬಾಚಿಕೊಳ್ಳೋದಕ್ಕೆ ಬರ್ತಾ ಇದೆ ಸಿದ್ದಿ ಸೀರೆ. ಈ ಚಿತ್ರದ ಪ್ರೀಮಿಯರ್ ಶೋ ನ್ಯೂಯಾರ್ಕಲ್ಲಾಗಿದೆಯಂತೆ. ಇದನ್ನು ಹಾಲಿವುಡ್ ಸ್ಟಾರ್ಸ್ ನೋಡಿದಾರಂತೆ, ಪ್ರೋತ್ಸಾಹಿಸಿದ್ದಾರೆ. ಇದೇ ಅಕ್ಟೋಬರ್ 11ನೇ ತಾರೀಕು ನಮ್ಮ ಚಿತ್ರಮಂದಿರಗಳಲ್ಲೂ ತೆರೆ ಕಾಣ್ತಾ ಇದೆ. ದಯವಿಟ್ಟು ಈ ಚಿತ್ರವನ್ನು ನೋಡಿ ಪ್ರೋತ್ಸಾಹಿಸಿ. ಇದರಲ್ಲಿ ಅಭಿನಯಿಸಿರೋರು ನಮ್ಮ ನರಸಿಂಹರಾಜು ಅವರ ಪುತ್ರಿ ಸುಧಾ ನರಸಿಂಹರಾಜು ಹಾಗೂ ಮಹಾಲಕ್ಷ್ಮಿ. ಎಂಥ ಕಲಾವಿದರು! ಒಂದು ಸೀರೆಗೋಸ್ಕರ ಒಂದು ಹೆಣ್ಣು ಪಡುವ ಕಷ್ಟವನ್ನು ಇದನ್ನು ಎಳೆಯಾಗಿ ಬಿಡಿಸಿದ್ದಾರೆ ನಮ್ಮ ನಿರ್ದೇಶಕರು. ಈ ತಂಡಕ್ಕೆ ಜಯ ಸಿಗಲಿ ಅಂತ ನಾನು ನಿಮ್ಮಲ್ಲಿ ಕೋರ್ಕೋತೀನಿ. ನೀವು ಈ ಚಿತ್ರವನ್ನು ನೋಡಬೇಕು, ಪ್ರೋತ್ಸಾಹಿಸಬೇಕು. ನೋಡ್ತಿರಲ್ಲ? ಹಾಯ್, ನಾನು ನಿಮ್ಮ ಹರೀಶ್ ರಾಜ್. ಸಿದ್ದಿ ಸೀರೆ ಈ ಟ್ರೇಲರ್ ನೋಡಿದೆ. ಬೇಸ್ಡ್ ಆನ್ ಎ ಟ್ರೂ ಸ್ಟೋರಿ ಅಂತಿದೆ. ಟ್ರೂ ಸ್ಟೋರಿ ಬೇಸ್ಡ್ ಸ್ಟೋರೀಸ್ ಯಾವಾಗಲೂ ಜನಕ್ಕೆ ರಿಲೇಟ್ ಆಗುತ್ತೆ. ಎಲ್ಲ ಕಲಾವಿದರು ತುಂಬ ನ್ಯಾಚುರಲ್ ಆಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಸುಧಾ ಅವ್ರ ಬಗ್ಗೆ ಅಂತೂ ಮಾತಾಡೋ ಹಾಗೆ ಇಲ್ಲ. ತುಂಬ ಅದ್ಭುತವಾದಂಥ ಕಲಾವಿದೆ. ನಾವೆಲ್ಲ ನಿಮ್ಮ ಫ್ಯಾನ್ಸು. ಸೊ ಐ ಲುಕಿಂಗ್ ಫಾರ್ವರ್ಡ್ ಫಾರ್ ದ ಫಿಲ್ಮ್. ಆ್ಯಂಡ್ ಸಿದ್ದಿ ಸೀರೆ ಈ ಚಿತ್ರದ ಎಲ್ಲ ತಂತ್ರಜ್ಞರಿಗೂ ಕಲಾವಿದರಿಗೂ ಆಲ್ ದ ಬೆಸ್ಟ್. ಲುಕಿಂಗ್ ಫಾರ್ವರ್ಡ್ ಫಾರ್ ದ ಫಿಲ್ಮ್. ತುಂಬ ಪ್ರಾಮಿಸಿಂಗ್ ಆಗಿ ಕಾಣಿಸ್ತಾ ಇದೆ ಟ್ರೈಲರ್. ನಮಸ್ಕಾರ, ನಾನು ನಿಮ್ಮ ಸಿಹಿ ಕಹಿ ಚಂದ್ರು. ಈಗ ತಾನೇ ನಾನು ಸಿದ್ದಿ ಸೀರೆ ಅನ್ನೋ ಚಿತ್ರದ ಟ್ರೈಲರ್ ನೋಡಿದೆ. ಚಿತ್ರದ ಟ್ರೈಲರ್ ನೋಡಿದ ತಕ್ಷಣ ಇದು ತುಂಬಾ ಭರವಸೆ ಮೂಡಿಸುವಂತ ಚಿತ್ರ ಅನ್ನಿಸ್ತು. ಸುಧಾ ನರಸಿಂಹರಾಜು ಅವರು ಬಹಳ ಚೆನ್ನಾಗಿ ಅಭಿನಯಿಸಿದ್ದಾರೆ. ಆ ಪಾತ್ರಕ್ಕೆ ಅವರು ಹೇಳಿ ಮಾಡಿಸ್ತಾಗಿದೆ. ಒಂದು ಸೀರೆಗೋಸ್ಕರ ಎಷ್ಟು ಆಸೆ ಪಡ್ತಾರೆ, ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಬಹಳ ತುಂಬಾ ಉತ್ತಮವಾಗಿ ತೋರಿಸಿದ್ದಾರೆ ಸಿನಿಮಾದಲ್ಲಿ ಅನ್ಸುತ್ತೆ. ಸಿನಿಮಾ ಟ್ರೈಲರ್ ನೋಡ್ತಿದ್ರೆ ತುಂಬಾ ಭರವಸೆ ಹುಡ್ತಾ ಇದೆ. ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಅತ್ಯುತ್ತಮ ಸಿನಿಮಾ ಹೊರಗೆ ಬರ್ತಾ ಇದೆ ಅನ್ನೋ ಒಂದು ಭರವಸೆ. ಆ ಸಿನಿಮಾ ನೋಡಬೇಕು ಅಂತ ತುಂಬಾ ಕಾತರನಾಗಿದ್ದೇನೆ. ನಾನು ಥಿಯೇಟರ್ಗೆ ಹೋಗಿ ಆ ಸಿನಿಮಾ ನೋಡ್ತೀನಿ. ನೀವು ಕೂಡ ಸಿದ್ದಿ ಸೀರೆ ಚಿತ್ರವನ್ನ ಥಿಯೇಟರ್ಗೆ ಹೋಗಿ ನೋಡಿ ಕನ್ನಡ ಚಿತ್ರವನ್ನ ಪ್ರೋತ್ಸಾಹಿಸಿ. ಆಲ್ ದಿ ಬೆಸ್ಟ್ ಟೀಮ್ ಸಿದ್ದಿ ಸೀರೆ. ನಮಸ್ಕಾರ ಎಲ್ಲರಿಗೂ. ಬ್ರಹ್ಮಾನಂದ ರೆಡ್ಡಿ ಅವರ ನಿರ್ದೇಶನದ ಹಾಗೂ ಸುಧಾ ನರಸಿಂಹರಾಜು ಅಭಿನಯದ ಸಿದ್ದಿ ಸೀರೆ ಚಿತ್ರ ಇದೇ ಅಕ್ಟೋಬರ್ ತಿಂಗಳು ಬಿಡುಗಡೆ ಆಗ್ತಾ ಇದೆ. ತಾವೆಲ್ಲರೂ ಹೆಚ್ಚು ಸಂಖ್ಯೆಯಲ್ಲಿ ಈ ಚಿತ್ರವನ್ನು ನೋಡಿ ಈ ಚಿತ್ರಕ್ಕೆ ಸಾಕಷ್ಟು ಯಶಸ್ಸನ್ನು ತಂದುಕೊಡ್ಬೇಕು ಅಂತ ನಾನು ಕಳಕಳಿಯಿಂದ ಕೇಳ್ಕೊತೀನಿ. ಧನ್ಯವಾದ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ರಶ್ಮಿತಾ ಚಂಗಪ್ಪ. ಸೊ ಅಕ್ಟೋಬರ್ 11ನೇ ತಾರೀಕಿಗೆ ಸಿದ್ದಿ ಸೀರೆ ಅನ್ನೋ ಒಂದು ಮೂವಿ ರಿಲೀಸ್ ಆಗ್ತಾ ಇದೆ. ನಾನು ಇದರ ಟ್ರೈಲರ್ ನೋಡಿದ್ದೀನಿ. ಇಟ್ಸ್ ರಿಯಲಿ ನೈಸ್. ಆ್ಯಂಡ್ ಫಸ್ಟ್ ಆಫ್ ಆಲ್ ದ ಬೆಸ್ಟ್ ಟು ದ ಹೋಲ್ ಟೀಮ್ ಆ್ಯಂಡ್ ಸ್ಪೆಷಲ್ ವಿಶ್ ಟು ಸುಧಾಮ್ಮ. ಆ್ಯಂಡ್ ಐ ಲವ್ ಯು ಮಾ. ಕರ್ನಾಟಕದ ಕಿರೀಟವಾಗಿರುವಂತಹ ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಮರ್ಕುಂದ ಗ್ರಾಮದ ನಿವಾಸಿಯಾಗಿರತಕ್ಕಂತಹ ಶ್ರೀ ಬ್ರಹ್ಮಾನಂದ ರೆಡ್ಡಿ ದೇಶ್ಮುಖ್ರವರ ನಿರ್ದೇಶನ ಮತ್ತು ನಿರ್ಮಾಣದಲ್ಲಿ ನಿರ್ಮಾಣಗೊಂಡಿರುವಂತಹ ಸಿದ್ದಿ ಸೀರೆ ಚಲನಚಿತ್ರ ಇಡೀ ವಿಶ್ವದಾದ್ಯಂತ ಭರ್ಜರಿ ಜೈಬೇರಿಯನ್ನು ಬಾರಿಸಿ ಪ್ರಶಸ್ತಿಗೆ ಪಾತ್ರವಾಗಿದೆ. ಅದೇ ಚಲನಚಿತ್ರ ನಾಳೆ ಅಂದರೆ 11/10/2019 ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪ್ರದರ್ಶನಗೊಳ್ಳಲಿದೆ. ಆದ್ದರಿಂದ ಎಲ್ಲ ಕರ್ನಾಟಕದ ಕನ್ನಡಿಗರು, ಬೀದರ್ ಜಿಲ್ಲೆಯ ಮಹಾ ಜನತೆಗಳು ಈ ಚಲನಚಿತ್ರವನ್ನು ವೀಕ್ಷಿಸಬೇಕಂತೇಳಿ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ಕೋತೇನೆ. ನಮ್ಮ ಬೀದರ್ ಜಿಲ್ಲೆಯ ಮರ್ಕುಂದ ಗ್ರಾಮದಲ್ಲಿ ಒಂದು ಚಿಕ್ಕ ಹಳ್ಳಿಯಿಂದ ಬಂದಂಥ ಬ್ರಹ್ಮಾನಂದ ರೆಡ್ಡಿ ದೇಶ್ಮುಖ್ ಅವರ ನಿರ್ದೇಶನದಲ್ಲಿ ಬಿಡುಗಡೆಯಾದಂಥ ಒಂದು ಫಿಲ್ಮ್ ಸಿದ್ದಿ ಸಿರಿ ಒಂದು ಆರ್ಟ್ ಮೂವಿ ಆಗಿದೆ. ಈ ಮೂವಿಯಲ್ಲಿ ನಮ್ಮ ಮಹಿಳೆಯರ ಬಗ್ಗೆ ಆದಂಥ ಒಂದು ಮೂವಿ ಆಗಿದೆ. ನ್ಯೂಯಾರ್ಕ್ನಲ್ಲಿ ಅವಾರ್ಡನ್ನು ಪಡೆದಿದ್ದಂತಹ ಇದು ಆರ್ಟ್ ಫಿಲ್ಮ್ ಆಗಿದೆ. ಇದು ಮೂವಿ ನಾಳೆ ಎಲ್ಲ ರಾಜ್ಯದಲ್ಲಿ ಎಲ್ಲ ಥಿಯೇಟರ್ನಲ್ಲಿ ಬಿಡುಗಡೆ ಆಗ್ತಾ ಇದೆ. ಇದು ಒಂದು ಹೆಣ್ಣಿನ ಜೀವನ ಚರಿತ್ರೆಯ ಬಗ್ಗೆ ಇದೆ. ಅದಕ್ಕೆ ತಮ್ಮೆಲ್ಲರಲ್ಲಿ ಇದು ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರೂ ತಪ್ಪದೆ ಈ ಮೂವಿಯನ್ನು ನೋಡಬೇಕು ಎಂದು ನನ್ನ ವಿನಂತಿಯಾಗಿದೆ. ಜಿಲ್ಲೆ ಸೇರಿದಂತೆ ಗ್ರಾಮಗಳಲ್ಲಿಯೂ ಕೂಡ ನವರಾತ್ರಿ ಉತ್ಸವ ಬಹಳ ಅದ್ಧೂರಿಯಾಗಿ ನಡೆಯಿತು. ವಿಜಯದಶಮಿ ಹಬ್ಬದ ಅಂಗವಾಗಿ ಭಕ್ತಾದಿಗಳಿಂದ ಭವಾನಿ ಮಾತೆಯನ್ನು ಪ್ರತಿಷ್ಠಾಪಿಸಿದ್ದು, ಒಳಕೋಟೆ ಭವಾನಿ ಮಾತೆ, ಕುಂಬರವಾಡದ ಕಾಳಿಕಾದೇವಿ ಮಾತೆ ಹಾಗೂ ಹಳದಕೇರಿಯ ಜಗದಂಬಾ ಮಂದಿರದ ದೇವಿ ಮೂರ್ತಿಯ ಅದ್ಧೂರಿ ಮೆರವಣಿಗೆ ನಗರದಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಮೆರವಣಿಗೆಯುದ್ದಕ್ಕೂ ಭಕ್ತಾದಿಗಳು ಕುಣಿದು ಕುಪ್ಪಳಿಸಿದರು.
ಲಾಡ್ಗೇರಿ ಹಿರೇಮಠ್ ಸಂಸ್ಥಾನದಲ್ಲಿ ನವರಾತ್ರಿ ನಿಮಿತ್ತ ಮಾತೆ ಭವಾನಿ ದೇವಿಗೆ ಡಾಕ್ಟರ್ ಸಚಿನ್ ಗುದ್ಗೆ ಹಾಗೂ ಪತ್ನಿ ಡಾಕ್ಟರ್ ಶಾರದಾ ಗುದ್ಗೆ ಅವರಿಂದ ವಿಶೇಷ ಪೂಜೆ. ಚಿಟ್ಟಾ ರಸ್ತೆ ಮಾರ್ಗದಲ್ಲಿರುವ ಶಿವಾಜಿನಗರದಲ್ಲಿ ಶಿವಾಜಿನಗರ ಗೆಳೆಯರ ಬಳಗದ ವತಿಯಿಂದ ದೇವಿ ಮೂರ್ತಿ ಪ್ರತಿಷ್ಠಾಪನೆ, ನವರಾತ್ರಿ ಉತ್ಸವ ಆಯೋಜನೆ. ಅಕ್ಟೋಬರ್ 11ರಂದು ಸಿದ್ಧಿ ಸೀರೆ ಚಿತ್ರ ರಾಜ್ಯಾದ್ಯಂತ ಭರ್ಜರಿಯಾಗಿ ಬಿಡುಗಡೆ. ಹೆಚ್ಚಿನ ಸಂಖ್ಯೆಯಲ್ಲಿ ಚಿತ್ರ ನೋಡಿ ಪ್ರೋತ್ಸಾಹಿಸುವುದಾಗಿ ಚಿತ್ರತಂಡದ ಮನವಿ. ಜಿಲ್ಲೆ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ವಿಜಯದಶಮಿ ಅಂಗವಾಗಿ ವಿಜೃಂಭಣೆಯಿಂದ ದೇವಿ ಪ್ರತಿಷ್ಠಾಪನೆ ಹಾಗೂ ದೇವಿ ಮೂರ್ತಿಯ ಭವ್ಯ ಮೆರವಣಿಗೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರಬೇಕಾ ಸುಮಂತ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.